ಎಸ್ ನಮಸ್ತೆ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿದಲ್ಲಿ ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಾಗುವುದು. ಗೆಳೆಯರೆ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾನು ಜಾಬ್ ರಿಲೇಟೆಡ್ಸ್ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದರದೊಂದು ನೋಟಿಫಿಕೇಷನನ್ನು ಬರೋಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಕೊಂಡಾಗ ಸರ್ಚ್ ಬಾಕ್ಸ್ದಲ್ಲಿ shivamogga.nic.in ಅಂತೇಳಿ ವೆಬ್ಸೈಟ್ ಬರುತ್ತೆ. ಈ ಥರ ಟೈಪ್ ಮಾಡಿ ಆನಂತರ ಎಂಟರ್ ಮಾಡಿ. ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಒಂದು ವೆಬ್ಸೈಟನ್ನು ಓಪನ್ ಆಗುತ್ತೆ. ಈ ರೀತಿಯಾಗಿ ವೆಬ್ಸೈಟ್ ಇರುವಂಥದ್ದು. ಆನಂತರ ಇಲ್ಲಿ ಬಂದುಬಿಟ್ಟು ನೋಡಿ, ಪ್ರಕಟಣೆಗಳು ಅಂತೇಳಿ ಇದೆ. ಇದರ ಮೇಲೆ ಈ ಥರ ಕರ್ಸರನ್ನು ಒಯ್ದಾಗ ಇಲ್ಲಿ ನೇಮಕಾತಿ ಅಂತೇಳಿ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ಥರ ನೇಮಕಾತಿಯ ಒಂದು ಡೀಟೇಲ್ಸ್ ಅನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಶೀರ್ಷಿಕೆಯಲ್ಲಿ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ 14 ಖಾಲಿ ಹುದ್ದೆಗಳಿಗೆ ನೇಮಕಾತಿ ಕುರಿತು ಅಂತೇಳಿ ವಿವರಣೆ ಕೊಟ್ಟಿರುವಂಥದ್ದು. ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ 14 ಖಾಲಿ ಹುದ್ದೆಗಳಿಗೆ ನೇಮಕಾತಿ ಕುರಿತ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಗೆಳೆಯರೆ, ಇದರದ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 5/2/2024 ಪ್ರಾರಂಭ ಆಗತ್ತೆ. ಅಂದರೆ ನಾಳೆ ಪ್ರಾರಂಭ ಆಗತ್ತೆ. ಇವತ್ತು ನಾನು 4ನೇ ತಾರೀಕು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. 5ನೇ ತಾರೀಕಿಗೆ ಈ ಒಂದು ಅಪ್ಲಿಕೇಶನ್ ಅನ್ನು ನೀವು ಅಪ್ಲೈ ಮಾಡಲು ಚಾಲು ಆಗುತ್ತೆ. ಇದರದ ಮುಕ್ತಾಯ ದಿನಾಂಕ ಬಂದ್ಬಿಟ್ಟು 23/2/2024 ಇರುತ್ತೆ. ಇಲ್ಲಿಂದ ಗೆಳೆಯರೆ, ಇಲ್ಲಿ ಅರ್ಜಿ ನಮೂನೆ ಅಂತೇಳಿ ಕೊಟ್ಟಿರುವಂಥದ್ದು PDF ಇರುವಂಥದ್ದು. ಇದನ್ನು ಆಫ್ಲೈನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು ಒಂದು ಅವಕಾಶವನ್ನು ಕೊಟ್ಟಿರುವುದಿಲ್ಲ. ಅದಕ್ಕೋಸ್ಕರ ಆಫ್ಲೈನ್ನೇ ತುಂಬಬೇಕಾಗತ್ತೆ. ಇಲ್ಲಿ ಅರ್ಜಿ ನಮೂನೆ ಮೇಲೆ ಕ್ಲಿಕ್ ಮಾಡಿ. ಅರ್ಜಿ ನಮೂನೆ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ PDF ಫಾರ್ಮ್ಯಾಟ್ದಲ್ಲಿ ಇರ್ತಕ್ಕಂಥ ಅರ್ಜಿಯನ್ನು ಈ ಥರ ಓಪನ್ ಆಗುತ್ತೆ. ಗ್ರಾಮ ಪಂಚಾಯತ್ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಹುದ್ದೆಗೆ ನೇಮಕಾತಿ ಅರ್ಜಿ ನಮೂನೆ ಅಂತೇಳಿ ಇದೆ. ಈ ರೀತಿಯಾಗಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಭಾವಚಿತ್ರವನ್ನು ಅಂಟಿಸಿ. ಅದಾದ ನಂತರ ಇಲ್ಲಿ ಅಭ್ಯರ್ಥಿಯ ಹೆಸರು SSLC ಅಂಕಪಟ್ಟಿಯಲ್ಲಿ ಇರುವಂತೆ ಅಂತೇಳಿ ಕೇಳಿದ್ದಾರೆ. SSLC ಅಂಕಪಟ್ಟಿಯಲ್ಲಿ ಇರುವಂತೆ ಹೆಸರನ್ನು ಇಲ್ಲಿ ಬರೆಯಿರಿ. ಆನಂತರ ತಂದೆ ಗಂಡನ ಹೆಸರು ಅಂತೇಳಿ ಕೇಳ್ತಾ ಇದೆ. ಈ ಕಾಲಮ್ದಲ್ಲಿ ತಂದೆ ಅಥವಾ ಗಂಡನ ಹೆಸರನ್ನು ಬರೆಯಿರಿ. ಆನಂತರ ಜನ್ಮ ದಿನಾಂಕವನ್ನು ಕೇಳ್ತಾ ಇದೆ. SSLC ಅಂಕಪಟ್ಟಿಯಲ್ಲಿ ಇರುವಂತೆ ಪ್ರಮಾಣ ಪತ್ರ ಲಗತ್ತಿಸುವುದು ಅಂತೇಳಿ ಕೇಳ್ತಾ ಇದೆ. SSLC ಅಂಕಪಟ್ಟಿಯಲ್ಲಿರುವಂತೆ ಜನ್ಮ ದಿನಾಂಕವನ್ನು ಇಲ್ಲಿ ಬರೆದು ಒಂದು ಪತ್ರವನ್ನು ಲಗತ್ತಿಸಿ. ಆನಂತರ ಲಿಂಗ ಕೇಳ್ತಾ ಇದೆ. ಲಿಂಗ ಸ್ತ್ರೀ ಇದ್ರೆ ಸ್ತ್ರೀ ಹಾಕಿ, ಪುರುಷ ಇದ್ರೆ ಪುರುಷ ಹಾಕಿ. ಆನಂತರ ಜಾತಿ ವರ್ಗ ನಮೂದಿಸುವುದು, ಪ್ರಮಾಣ ಪತ್ರವನ್ನು ಲಗತ್ತಿಸುವುದು ಅಂತೇಳಿ ಇದೆ. ಜಾತಿ ಹಾಗೂ ಜಾತಿಯನ್ನು ಬರೆದು ಪ್ರಮಾಣ ಪತ್ರವನ್ನು ಲಗತ್ತಿಸಿ. ಆನಂತರ ಇಲ್ಲಿ ವಿವಾಹ ಅಥವಾ ಅವಿವಾಹಿತ ವಿಧವೆ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ವಿವಾಹಿತ ಇದ್ರೆ ವಿವಾಹಿತ ಅಂತೇಳಿ ಬರೆಯಿರಿ. ಅವಿವಾಹಿತ ಇದ್ರೆ ಅವಿವಾಹಿತ ಅಂತೇಳಿ ಹಾಕಿ. ಆನಂತರ ವಿಧವೆ ಇದ್ರೆ ವಿಧವೆ ಹಾಕಿ. ಅರ್ಜಿ ಸಲ್ಲಿಸಿದ ಹುದ್ದೆಯ ಹೆಸರು ಇಲ್ಲಿ ಬರೆಯಿರಿ. ಅರ್ಜಿ ಸಲ್ಲಿಸಿದ ಗ್ರಾಮ ಪಂಚಾಯತ್ ಹೆಸರು ಹಾಗೂ ತಾಲೂಕು ಇಲ್ಲಿ ಬರೆಯಿರಿ.
ಆನಂತರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಗ್ಗೆ ತಹಶೀಲ್ದಾರರವರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಅಥವಾ ವೋಟರ್ ID ಪ್ರತಿಯನ್ನು ಇಲ್ಲಿ ಲಗತ್ತಿಸಬೇಕಾಗತ್ತೆ. ಅಭ್ಯರ್ಥಿಯ ಖಾಯಂ ವಿಳಾಸವನ್ನು ಕೇಳ್ತಾ ಇದೆ. ಈ ಒಂದು ಕಾಲಮ್ದಲ್ಲಿ ಖಾಯಂ ವಿಳಾಸವನ್ನು ಬರೆಯಿರಿ. ಆನಂತರ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮೊಬೈಲ್ ಸಂಖ್ಯೆ ಕೇಳ್ತಾ ಇದೆ. ಇಲ್ಲಿ ಈ ಕಾಲಮ್ದಲ್ಲಿ ಮೊಬೈಲ್ ಸಂಖ್ಯೆ ಬರೆಯಿರಿ. ಆನಂತರ ಆಧಾರ್ ಕಾರ್ಡ್ ಸಂಖ್ಯೆ ಕೇಳ್ತಾ ಇದೆ, ಆಧಾರ್ ಕಾರ್ಡ್ ಸಂಖ್ಯೆ ಬರೆಯಿರಿ. ಆನಂತರ ಆಧಾರ್ ಕಾರ್ಡ್ ಸಂಖ್ಯೆ, ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಪ್ರಮಾಣ ಪತ್ರ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ PUCಗೆ ನಿಗದಿಪಡಿಸಿದ ಒಟ್ಟು ಅಂಕಗಳು ಎಷ್ಟು ಅನ್ನೋದು ಇಲ್ಲಿ ಬರೆಯಿರಿ. ಆನಂತರ PUCಯಲ್ಲಿ ಗಳಿಸಿದ ಅಂಕಗಳು ಇಲ್ಲಿ ಬರೆಯಿರಿ. ಆನಂತರ ಇಲ್ಲಿ ಶೇಕಡಾವಾರವನ್ನು ಇಲ್ಲಿ ಬರೆಯಿರಿ. ನಿಮ್ಮ ಅಂಕಪಟ್ಟಿಯಲ್ಲಿರುವಂತೆ ಶೇಕಡಾವಾರನ್ನು ಇಲ್ಲಿ ಬರೆಯಿರಿ. ಆನಂತರ ಅಂಗವಿಕಲಕ ಅಭ್ಯರ್ಥಿಗಳು ಆಗಿದ್ದಲ್ಲಿ ಹೌದು ಎಂದಲ್ಲಿ ನೀವು ಅದರದೊಂದು ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗತ್ತೆ. ಇಲ್ಲತ್ತಂದರೆ ಇಲ್ಲ ಅಂತೇಳಿ ಬರೆಯಿರಿ. ಆನಂತರ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕನ್ನಡ ಮಾಧ್ಯಮದ ಅಭ್ಯರ್ಥಿಯು ಹೌದು ಇಲ್ಲ ಅಂತೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ನೀವು ಶಾಲೆಯನ್ನು ಕಲ್ತಿದ್ರೆ ಹೌದು ಅಂತೇಳಿ ಟೈಪ್ ಮಾಡಿ. ಆನಂತರ 1ರಿಂದ 10ನೇ ತರಗತಿವರೆಗೆ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರವನ್ನು ಮುಖ್ಯೋಪಾಧ್ಯಾಯರು ಹಾಗೂ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಿಂದ ಮೇಲ್ರುಜು ಮಾಡಿಕೊಂಡು ಇಲ್ಲಿ ಪ್ರತಿಗಳನ್ನು ಲಗತ್ತಿಸಿ. ಆನಂತರ ಗ್ರಾಮೀಣ ಅಭ್ಯರ್ಥಿ ಆಗಿದ್ದಲ್ಲಿ ಹೌದು ಎಂದಲ್ಲಿ ಅವು ಕೂಡ ಹಾಗೆಯೇ ಪ್ರತಿಗಳನ್ನು ಲಗತ್ತಿಸಬೇಕಾಗತ್ತೆ. ಆನಂತರ ಕೆಳಗಡೆ ಬಂದುಬಿಟ್ಟು ಗಣಕಯಂತ್ರ ಪ್ರಮಾಣ ಪತ್ರ ಅಂಥೇಳಿ ಇದೆ. ಇದು ಕನಿಷ್ಠ 3 ತಿಂಗಳದ ಒಂದು ಕೋರ್ಸನ್ನು ಮಾಡಿರಬೇಕು. ಆ ಕೋರ್ಸಿನ ಒಂದು ಡೀಟೇಲ್ಸನ್ನು ಇಲ್ಲಿ ಹಾಕಿ ಅಥವಾ ಪ್ರಮಾಣ ಪತ್ರವನ್ನು ಲಗತ್ತಿಸಿ. ಆನಂತರ ಯೋಜನಾ ನಿರಾಶ್ರಿತ ಹೌದು ಇಲ್ಲ ಅಂಥೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ಇಲ್ಲ ಅಂಥೇಳಿ ಟೈಪ್ ಮಾಡಿ, ಇಲ್ಲ ಅಂಥೇಳಿ ಬರೆಯಿರಿ. ಆನಂತರ ಮಾಜಿ ಸೈನಿಕರು ಇದ್ದಲ್ಲಿ ಹೌದು ಅಂದಲ್ಲಿ ಅದರದೊಂದು ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗತ್ತೆ. ಇಲ್ಲತ್ತಂದರೆ ಇಲ್ಲ ಅಂಥೇಳಿ ಬರೆಯಿರಿ. ಆನಂತರ ಕೆಳಗಡೆ ಬಂದುಬಿಟ್ಟು ತೃತೀಯ ಲಿಂಗ ಹೌದು ಇಲ್ಲ ಅಂಥೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ತೃತೀಯ ಲಿಂಗ ಇಲ್ಲ ಅಂಥೇಳಿ ಬರೆಯಿರಿ. ಆನಂತರ ಕೆಳಗಡೆ ಬಂದುಬಿಟ್ಟು ಈ ಮೇಲ್ಕಂಡ ಮಾಹಿತಿಗಳಿಗೆ ಪೂರಕ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು ಪ್ರತಿಗಳನ್ನು ಸ್ವಯಂ ಹಾಗೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿದ ಅರ್ಜಿಯೊಂದಿಗೆ ಲಗತ್ತಿಸಲಾಗಿದೆ. ಮೇಲಿನ ಎಲ್ಲ ಸ್ವವಿವರ ಮಾಹಿತಿ ಸರಿಯಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತೇನೆ. ಇಲ್ಲಿ ಅಭ್ಯರ್ಥಿಯ ಸಹಿ ಮೇಲ್ಗಡೆ ಮಾಡಿ. ಆನಂತರ ಕೆಳಗಡೆ ಅಭ್ಯರ್ಥಿಯ ಹೆಸರನ್ನು ಬರೆಯಿರಿ. ಆನಂತರ ಇಲ್ಲಿ ದಿನಾಂಕವನ್ನು ಬರೆಯಿರಿ. ಆನಂತರ ಸ್ಥಳ ಕೂಡ ಬರೆಯಿರಿ. ಬರೆದುಕೊಂಡು ಈ ಒಂದು ಪತ್ರವನ್ನು ನೀವು ಪೋಸ್ಟ್ ಮುಖಾಂತರ ಒಂದು ಯಾವ ಗ್ರಾಮ ಪಂಚಾಯಿತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತೀರ ಆ ಗ್ರಾಮ ಪಂಚಾಯಿತಿಗೆ ಪೋಸ್ಟ್ ಮುಖಾಂತರ ಕಳಿಸಬಹುದು. ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಕಮೆಂಟ್ ಮಾಡಿ ಕೇಳಬಹುದು. ಆನಂತರ ನನ್ನ ಒಂದು ಸಂಜು ಕರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೆಟ್ವರ್ಕ್ ಮಾರ್ಕೆಟಿಂಗ್ದಿಂದ ನೀವು ಪ್ಯಾಸಿವ್ ಇನ್ಕಮನ್ನು ಅರ್ನ್ ಮಾಡಿಕೊಳ್ಳಲು ಬಯಸಿದಲ್ಲಿ SK ಮೋದಿ ಕೇರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಒಂದು ಚಾನಲ್ದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ವಿಸಿಟ್ ಮಾಡಿ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.